ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಯಾವ ಚಾನಲ್ ಹೆಸರು ಹೇಳ್ಬೇಕಂತ ಗೊತ್ತಿಲ್ಲ. ಸೊ ನಿನ್ನೆ ನಾನು ಈಗ ಕಂಪ್ಯೂಟರ್ ಕ್ಲಾಸ್ ತಗೊಂಡು ನನಗೆ ನೋಡು ಒಂಥರ ತುಂಬ ದಪ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದು ನಮ್ಮನೆಯವ್ರು ತುಂಬ ಚೆನ್ನಾಗಿ ಕಾಣಿಸ್ತೈತೆ, ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅಂತ ಅಂದರೆ ಚಾನಲ್ ನೇಮ್ನ ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿಬಿಟ್ಟು ಇದು ಯಾವ ಚಾನಲ್ಲು ಅಂತ ಈಗ ಸದ್ಯಕ್ಕೆ ಹೇಳೋದಿಲ್ಲ, ಚೇಂಜ್ ಆಗುತ್ತೆ. ಬಟ್ ಇವತ್ತೇ ಚೇಂಜ್ ಮಾಡ್ತೀನಿ. ಯಾಕೆ ಅಂತಂದರೆ ಪ್ರಗತಿ ವ್ಲಾಗ್ಸ್ ನನಗೇನೋ ಇಷ್ಟ ಆಗಿತ್ತು, ಬಟ್ ಬೇಡ, ಇನ್ನೂ ಸ್ವಲ್ಪ ದೊಡ್ಡವರಾಗಲಿ, ಆಮೇಲೆ ಅವರೇ ಫುಲ್ ಹ್ಯಾಂಡ್ಲ್ ಮಾಡೋಂಗಾದ್ಮೇಲೆ ಯಾಕೆಂದರೆ ಎರಡು ಪರ್ಸ್ನಲ್ ಚಾನಲ್ಗಳನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಂದರೆ ಇದು ನಮ್ಮ ಇಡೀ ಫ್ಯಾಮಿಲಿ ಇನ್ವಾಲ್ವ್ ಆಗಿರುತ್ತೆ ಈ ವ್ಲಾಗ್ಸಲ್ಲಿ. ನಾವು ಟ್ರಾವೆಲ್ ಮಾಡಬೇಕಂತ ಅಂದ್ಕೊಂಡಿದ್ವಲ್ಲ, ಹಾಗಾಗಿ ತುಂಬ ಟ್ರಾವೆಲ್ ವೀಡಿಯೋಸ್ನ ಇದ್ರೊಳಗೆ ಅಪ್ಲೋಡ್ ಮಾಡೋಣ ಅಂತ. ಯಾಕೆಂತಂದ್ರೆ ಅದರೊಳಗೆ ನಾನು ಫೇಸ್ ಟು ಫೇಸ್ ಜಾಸ್ತಿ ಮಾತಾಡೋದಿಲ್ಲ, ಹಾಗಾಗಿ ಇದ್ರೊಳಗೆ ಜಾಸ್ತಿ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ನಾವು 4 ಜನ ಮಾತಾಡ್ತೀವಿ, ಓಕೆನಾ. ಆಮೇಲೆ ಏನು ಅಂತಂದರೆ ಸಡನ್ಲಿ ಇವತ್ತು ಏನೋ ಪ್ರೀತಮ್ ಜಿಮ್ನಾಸ್ಟಿಕ್ ಕ್ಲಾಸ್ ಇತ್ತು, ಅಲ್ಲೋಗಿ ಬಿಟ್ಬಿಟ್ಟು ಬಂದ್ವಿ. ಅದಾದಮೇಲೆ ಒಂದೊಂದು ವಿಡಿಯೋ ಎಡಿಟಿಂಗ್ ಇತ್ತು, ಅದಕ್ಕೆ ಇದು ನನ್ನ ಕಣ್ಮೇಲೆ ಕೂತಿದೆ. ಎಡಿಟ್ ಮಾಡಿದೆ, ಇವಾಗ ಮುಗಿಸಿ ಅಪ್ಲೋಡ್ಗೆ ಹಾಕಿ. ತುಂಬ ದೊಡ್ಡದು, ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ, ಆದರೆ ಕಣ್ಣು ಸೇಫ್ ಆಗಿರುತ್ತಲ್ಲ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮಾಡಿಬಿಟ್ಟು ಇವಾಗ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ. ಏನು ಅಂತಂದರೆ ನಾಳೆ ಎಲ್ಲ ಹೋಗ್ತಾ ಇದ್ದೀವಿ, ಎಲ್ಲಿ ಅಂತ ಹೇಳಲ್ಲ ನಾನು, ನೀವು ಗೆಸ್ ಮಾಡಿ. ಒಂದು ಒಳ್ಳೆಯ ಜಾಗ, ಮಕ್ಳಿಗೆ ಕರ್ಕೊಂಡು ಹೋಗುವಂಥ ಜಾಗ. ಸಡನ್ನಾಗಿ ನಾನು ಹಾಗೆ ಹೇಳಿದೆ, ನಮ್ಮನೆಯವ್ರು ಅವ್ರಿಗೆ ಫೋನೇ ಮಾಡಿಬಿಟ್ರು. ಅವರು ಟಕ್ಕಂತ ರಿಜಿಸ್ಟ್ರು ಮಾಡಿಬಿಟ್ರು. ಆಮೇಲೆ ವೀಕೆಂಡ್ ಅಲ್ವಲ್ಲ, ವೀಕ್ ಡೇಸ್ ಆಗಿರೋದ್ರಿಂದ ರಿಜಿಸ್ಟ್ರ್ ಆಗೋಯ್ತು. ಸರಿ ಹೋಗ್ಬಿಡೋಣ, ಹೊರಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ. ಹಾಗೆ ಇದು ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಸ್ಟಿಚಿಗೆ ಕೊಡಬೇಕಿತ್ತು, ಅದನ್ನು ಕೊಡಬೇಕು. ಇನ್ನು ನನ್ನ ಮಗಳು ಬರ್ತವೆ, ಅವ್ರ ಚಾನಲಲ್ಲಿ ಅವರೇ ಮಾತಾಡ್ತಾರೆ. ಬಟ್ ಚಾನಲ್ ಚೇಂಜ್ ಆಗ್ತಾ ಇದೆ, ಚಾನಲ್ ನೇಮು. ಏನು ಮಾಡಬೇಕಂತ ಯೋಚನೆ ಮಾಡಿ ಸಾಕಾಗೋಯ್ತು. ಮೊನ್ನೆಯಿಂದ ಯೋಚನೆ ಮಾಡ್ತಾಯಿದ್ದೀನಿ, ಒಂದು ಪರ್ಟಿಕ್ಯುಲರ್ ಟ್ರಾವೆಲ್ ರಿಲೇಟೆಡು ಅಥವಾ ಫ್ಯಾಮಿಲಿ ರಿಲೇಟೆಡ್ ಏನಾದರೂ ನೇಮ್ ಕೊಡೋಣ ಅಂತ. ಯಾವುದೂ ಸಡನ್ನಾಗಿ ಸೂಟೇ ಆಗ್ತಾಯಿಲ್ಲ. ಸಜೆಸ್ಟ್ ಮಾಡಿ ನೋಡ್ತೀನಿ, ನೀವು ಯಾವುದನ್ನು ಸಜೆಸ್ಟ್ ಮಾಡ್ತೀರಾ. ಅಂದರೆ ಸುಮಾರು ಕ್ರಿಯೇಟಿವ್ ಮೈಂಡ್ಸ್ಗಳಿದ್ದಾವೆ, ನನಗೆ ಗೊತ್ತು. ಯಾಕೆಂತಂದರೆ ಒಂದು ಒಳ್ಳೊಳ್ಳೆ ಸಜೆಷನ್ ಕೊಡೋದ್ರಲ್ಲಿ, ಯಾಕೆಂದರೆ ನಾನು ಒಬ್ಬಳು ಯೋಚನೆ ಮಾಡ್ತಾ ಇರೋದು, ಇಲ್ಲಿ 1000 ಜನ ಯೋಚನೆ ಮಾಡಿ ಕೊಡೋ ನೇಮ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ನಮ್ಮ ಫ್ಯಾಮಿಲಿಗೆ ಸೂಟ್ ಆಗೋಂಥದ್ದೊಂದು ಹೆಸ್ರು ಕೊಟ್ಟರೆ ನಾನು ಅದನ್ನೇ ಇಡ್ತೀನಿ. ಬನ್ನಿ ಇವತ್ತು ನಾವು ವ್ಲಾಗ್ನ ಶುರು ಮಾಡೋಣ. ಇಲ್ಲ, ಹಳ್ಳಿ ಮೇಷ್ಟ್ರ ಥರ ಕಾಣಿಸ್ತಾ ಇದೆ ಚಿನ್ನಿ. ಹಾಂ, ಹೋದ್ರೆ ಒಳ್ಳೆ ಮೇಷ್ಟ್ರ ಆಗ್ಬೋದು. ಇಷ್ಟು ದಿನ ನಮ್ಮ ಮನೆಯವ್ರು ಗ್ಲಾಸ್ ತಗೊಂಡಿದ್ರು, ಒಂದು ಪರ್ಫೆಕ್ಟ್ ಸೈಜ್ ತಗೊಂಡಿರ್ಲಿಲ್ಲ. ಇದು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಹ್ಞೂ, ಚೆನ್ನಾಗಿದ್ಯಾ? ಚೆನ್ನಾಗಿದೆ, ನಂಗೇನೋ ಇಷ್ಟ ಆಯ್ತು ಮೂತಿ. ಏ ರಿಯಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ವೈಟ್ ಆಗ್ಬಿಟ್ಟಿದ್ಯಾ ಚಿನ್ನಿ? ಗ್ಲಾಸು ಚೆನ್ನಾಗಿದೆ, ಮೂತಿನೂ ಚೆನ್ನಾಗಿದೆ. ಥ್ಯಾಂಕ್ ಯು. ಇಲ್ಲಿ ನೋಡಿದ್ರಿ ಡ್ಯಾಡಿಗೆ ಹೆಂಗ್ ಕಾಣಿಸ್ತಾರೆ, ನನಗೆ ತುಂಬಾ ದೊಡ್ಡದಾಯ್ತು. ನಿಂಗೊಂದು ಬೇಕಾ? ಸೇಮು. ನಾವು ಫೋನ್ ಜಾಸ್ತಿ ನೋಡ್ತಾ ಇರ್ತೀವಿ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಡಸ್ಟಲ್ಲಿ ಈಗ ಗಾಡಿ ಓಡ್ಸಕ್ಕೆ ಪ್ರಾಬ್ಲಮ್ ಆಗ್ತಿತ್ತು ಅಂದಲ್ಲ. ಇದು ಲಾಸ್ಟ್ ಟೈಮು ಯಾವಾಗ ಆ್ಯನಿವರ್ಸರಿಗೆ ಅಂತನಾ ಬರ್ತ್ಡೇಗೆ ಅಂತನಾ? ಆ್ಯನಿವರ್ಸರಿಗೆ ಅಂತ ಊರಬ್ಬ ಇತ್ತಲ್ವಾ, ಆವಾಗ ಊರಬ್ಬಕ್ಕೊಂದು, ಮತ್ತು ಅದು ನೆಕ್ಸ್ಟ್ ಆ್ಯನಿವರ್ಸರಿ ಇತ್ತು. ಆ್ಯನಿವರ್ಸರಿಗೆ ಅಂತ ಹೇಳ್ಬಿಟ್ಟು ಈ ಸೀರೆ ತೊಗೊಂಡೆ. ಹೊಲ್ಸಕ್ಕೆ ಆಗಲಿಲ್ಲ. ಈ ಸರಿ ಇನ್ನೂ ಹಬ್ಬಕ್ಕೂ ಸೀರೆ ತೊಗೊಂಡಿಲ್ಲ, ದೇವ್ರಿಗೊಂದು ಸೀರೆ ತೊಗೊಬೇಕು. ಈಗ ಇದನ್ನ ಹೊಲ ಹಾಕ್ಬಿಟ್ಟು ಬರ್ತೀನಿ ಹೋಗಿ. ಹಬ್ಬಕ್ಕೆ ಸೀರೆ ಹಾಕೊಂಡಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಇತ್ತಲ್ವಾ, ತೊಗೊಂಡೋಗೇನಿರಲಿಲ್ಲ, ಇದ್ದಿದ್ದಕ್ಕೆ ಮತ್ತೆ ಅದನ್ನೇ ಹಾಕೊಳ್ಳೋದಂತ ಹೇಳಿ ಇವಾಗ ಇದನ್ನು ತೊಗೊಂಡೋಗಿ. ಚೆನ್ನಾಗಿದೆ ಇದು ಬ್ಯಾಗು, ವಾಶ್ ಮಾಡಿದ್ದೆ, ಕವರೇ ಇಲ್ಲ, ಇದ್ರೊಳಗೆ ಹಾಕಿ ಕೊಂಡ್ಬಿಟ್ಟು ಬರ್ತೀನಿ. ಸಿಂಪಲ್ ಆಗಿ ಒಂದು ಬ್ಲೌಸ್ ಹೊಲಿಸ್ಬಿಟ್ಟು ಬರ್ತೀನಿ. ಏನು ಮಾಡ್ತಾ ಇದೆಯಾ ಅಮ್ಮ? ಕ್ಲೀನ್ ಮಾಡ್ತಾ ಇದೆಯಾ? ನಾಳೆ ಎಲ್ಲೋಗೋಣ? ಎಲ್ಲೋಗ್ತಿದ್ದೀವಿ? ಸರ್ಪ್ರೈಸ್. ಹಾಯ್, ಈ ವ್ಲಾಗಲ್ಲಿ ನಾನು ಇನ್ಮೇಲೆ ಆದಷ್ಟು ನನ್ನ ಟ್ರಾವೆಲ್ ವಿಡಿಯೋಸ್ ಅಂದರೆ ರಾ ಆ್ಯಂಡ್ ರಿಯಲ್ ಆಗಿರುವಂತಹ ವ್ಲಾಗ್ಸ್ಗಳನ್ನ ಇದ್ರಲ್ಲಿ ಶೇರ್ ಮಾಡ್ಕೊಳ್ತೀನಿ. ರೊಟೀನ್ ನಾನು ನಿಮ್ಗೆ ಏನೋ ಒಂದು ಇನ್ಫಾರ್ಮೇಟಿವ್ ಆಗಿ ಅಥವಾ ಏನೋ ಒಂದು ಕಂಟೆಂಟ್ ಬೇಸ್ ಕೊಡಬೇಕಂತಂದರೆ ನನ್ನ ಇನ್ನೊಂದು ಚಾನಲ್ ಏನಿದೆ, ಪವಿತ್ರಾಸ್ ಲೈಫ್ ಸ್ಟೈಲ್ ವ್ಲಾಗ್, ಅದರೊಳಗೆ ನಾನು ಇನ್ ಡೀಟೇಲ್ ವೀಡಿಯೋಸ್ನ ಮಾಡ್ತೀನಿ. ಈ ಬ್ಲೌಸ್ ಡಿಸೈನ್ ಮಾಡ್ಸೋಣ ಅಂತ ಹೋದೆ, ಬಟ್ ಟೈಲರ್ ಇವತ್ತು ಗೊತ್ತಿಲ್ಲ, ಸಂಡೇ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಸರಿ ಬೇರೆ ಕಡೆನೇ ಸ್ಟಿಚ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಬರಬೇಕಾದ್ರೆ ಹಾಗೆ ಅಂಬ್ರೆಲ್ಲ ತೊಗೋಬೇಕಾಗಿತ್ತು. ಮನೆಯಲ್ಲಿ ಛತ್ರಿನೇ ಇರಲಿಲ್ಲ, ಸುಮಾರು ವರ್ಷದಿಂದ ಹಂಗೆ ನಾವೆಲ್ಲೂ ಹೋಗ್ತಾ ಇರಲಿಲ್ಲವಲ್ಲ, ಹಾಗಾಗಿ ಒಂದು ತೊಗೊಂಡು ಹಾಗೆ ಅಲ್ಲಿ ಅಂದೇ ಛತ್ರಿ ಅಷ್ಟೇ ತೊಗೋಬೇಕಾಗಿತ್ತು. ಮತ್ತು ಪ್ರಗತಿಗೆ ಸ್ವಲ್ಪ ಟಿ ಶರ್ಟ್ಸ್ ಎಲ್ಲ ಬೇಕಾಗಿತ್ತಲ್ಲ, ಡೈಲಿ ವೇರ್ಗೆ, ರನ್ನಿಂಗಿಗೆ ಹೋಗ್ತಾರೆ ಬೆಳಗ್ಗೆ ಎದ್ದು ಅಂತ ಹೇಳಿ ಅದನ್ನು ನೋಡಿದೆ. ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದು ವಿಶಾಲ್ ಮಾರ್ಟು ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಈ ಒಂದು ಕಾನ್ಸೆಪ್ಟಲ್ಲಿ
ಇದರೊಳಗೆ ಹೋಮ್ ಸ್ಕೂಲಿಂಗ್ ಮಕ್ಕಳಿಗೆ ಏನೆಲ್ಲ ಎಕ್ಸ್ಪೋಜರ್ ಸಿಗುತ್ತೆ, ಅವ್ರು ಏನೆಲ್ಲ ಮಾಡ್ತಾರೆ, ನಿಮಗೂ ತುಂಬ ಕನ್ಫ್ಯೂಷನ್ ಇದೆ ಅಲ್ವಾ, ತುಂಬ ಡೌಟ್ಸ್ ಇದೆ, ಏನಾಗುತ್ತೆ ಏನೇನೋ ಆಗಿಬಿಡತ್ತೆ ಅಂತ. ಸೊ ಅದ್ರದ್ದೆಲ್ಲ ಡೀಟೇಲ್ನ ನಾನು ಇದ್ರೊಳಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅವ್ರು ಹೆಂಗೆ ಸೋಷಿಯಲೈಸ್ ಆಗ್ತಾರೆ, ಅವ್ರು ಏನು ಕಲಿತಾರೆ, ಅವ್ರಿಗೆ ಸಮಯ ಹೆಂಗೆ ಸಿಗುತ್ತೆ, ಕಂಪೇರ್ ಮಾಡಿದರೆ ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಹೋಮ್ ಸ್ಕೂಲ್ ಮಕ್ಳಿಗೂ ಎಜುಕೇಷನ್ ಕೂಡ ಹೆಂಗಿರುತ್ತೆ ಎಲ್ಲವನ್ನು ನಾನು ಇದ್ರೊಳಗೆ ರಿಯಲ್ ಆಗಿ ನಿಮ್ಮ ಮುಂದೆ ಡೈರೆಕ್ಟಾಗಿ ಮಾತಾಡ್ತಾ ನನ್ನ ಒಂದು ಅನುಭವಗಳನ್ನ ಅಥವಾ ನನಗೆ ಏನು ಅನಿಸ್ಬೇಕು ಅದನ್ನು ಹೇಳ್ಬೇಕು ಅಂದ್ಕೊಂಡಿದ್ದೆ ಅದನ್ನ ಹೇಳ್ತೀನಿ. ಹಂಗೆ ನಿಮ್ಮ ಸಜೆಷನ್ ಪ್ಲೀಸ್ ಚಾನಲ್ ನೇಮ್ಗೆ ಸಜೆಸ್ಟ್ ಮಾಡಿ ಯಾವ್ದು ಬೇಕು ಅಂತ. ಸೊ ನಾನು ಹೊರಗಡೆ ಜಾಸ್ತಿ ಯಾಕೆ ಹೋಗೋಲ್ಲ ಅಂತ ಅಂದರೆ, ಜಸ್ಟ್ ನಾನು ಏನೋ ಒಂದಕ್ಕೆ ಹೋಗ್ತೀನಿ, ಅಲ್ಲಿಂದ ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು $1,000 ಖರ್ಚು ಮಾಡೋದನ್ನ $2,000 ಖರ್ಚು ಮಾಡೋಂಗೆ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡ್ತೀನಿ. ನಾನು ಪ್ರೀತಮ್ನ ನಾವು ಹೊರಗಡೆ ಹೋಗೋ ಅವಕಾಶನೇ ಇಲ್ಲ. ಈ ಪ್ರೀತಮ್ ಕ್ಲಾಸಿಂದ ಹೋಗ್ತೀನಿ ಅಷ್ಟೇ, ಅವಾಗಲೂ ಅಷ್ಟೇ ಫುಲ್ ಕಂಟ್ರೋಲಲ್ಲಿ ಸೀದಾ ಕ್ಲಾಸ್ ಹತ್ರ ಹೋಗ್ತೀನಿ, ಸೀದಾ ಮನೆ ಕರ್ಕೊಂಡ್ಬಿಡ್ತೀನಿ. ಯಾವಾಗ ನಮ್ಮ ಮನೆಯವ್ರು ಇರ್ತಾರೋ ಒಂದಕ್ಕೆ 4 ಟ್ಯಾಕ್ಸ್ ಹಾಕ್ಕೊಂಡು ಅದು ಏನೋ ಥರ ಹೋಗಿ ಏನೋ ತಂದುಬಿಡ್ತೀವಿ. ಬರಬೇಕಾಗಿದ್ದು ಒಂದು $200 ಒಂದು ಛತ್ರಿಗೆ 2,500 ಖರ್ಚು ಮಾಡ್ಕೊಂಡು ಬಂದಿದ್ದೀವಿ. ಓದ್ನ ಪ್ರಗತಿಗೆ ರನ್ನಿಂಗಿಗೆ ಪ್ಯಾಂಟ್ ಇರಲಿಲ್ಲ, ಆ ಪ್ಯಾಂಟು ಒಂದಿಷ್ಟು ಟೀ ಶರ್ಟು ಅಲ್ಲೇ ನೋಡಿ ಚೆಕ್ ಮಾಡ್ತಾವ್ರಿ. ಹಾಂ ಚೆನ್ನಾಗಿದೆಯಾ, ರನ್ ಮಾಡ್ತಾರೆ ಮತ್ತು ಜಾಸ್ತಿ ಕಂಫರ್ಟಬಲ್ ಆಗಿರೋಂಥ ಈ ಥರ ಪ್ಯಾಂಟ್ಗಳು ಬೇಕು ಪ್ರಗತಿಗೆ. ಹಾಗಾಗಿ ಹೆಂಗೋ ನಾಳೆನೋ ಇದೇ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು. ಅದಾದಮೇಲೆ ಈ ಕಲರ್ ಒಂದು ತೊಗೊಂಡೆ. ಆ್ಯಕ್ಚುಲಿ ಕಲರ್ ಬೇಡ ಅಂದ್ಕೊಂಡೆ, ನೋಡಲಿ ಇರಲಿ. ಹಾಂ ಚೆನ್ನಾಗಿದೆಯಾ, ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ. ಈಗ ಮತ್ತೆ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಯಿತು ಪ್ರಗತಿಗೆ. ಚೆನ್ನಾಗಿದೆ ಕಲರು. ಆಮೇಲೆ ಇನ್ನೊಂದೇನು ಅಂತಂದರೆ, ಇವಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು ಪ್ರಗತಿಗೆ. August 15 ಒಂದು ಪರ್ಫಾರ್ಮೆನ್ಸ್ ಇದೆ. ಅದು ಎಲ್ಲಿ 3 ಟೀ ಶರ್ಟ್ ಅಲ್ವಾ ಇದ್ದಿದ್ದು, ಅದು ನನಗೆ ಈ ಕಲರ್ ಒಂದಿರಲಿ ಅಂತೇಳಿ ತೊಗೊಂಡೆ. ಇದು 2 ಶರ್ಟು 2 ಪ್ಯಾಂಟು ಪ್ರಗತಿಗೆ. ಪ್ರೀತಮ್ಗೆ ಎಂಥದ್ದು ಇಲ್ಲ. ಏನು ಬೇಕು ನಿಂಗೆ? ಹಾಂ ಆಟ ಸಮಸ್ಯೆ ಅದು ನಂದು. ಮತ್ತು ಅದ್ರ ಜೊತೆಗೆ ನಮ್ಮ ಮನೆಯವ್ರು ನೋಡಿ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಕಡಲೆ ಬೀಜ ತೊಗೊಂಡಿದ್ದಾರೆ. ಇದಿಷ್ಟನ್ನು ತೊಗೊಂಡು ಬಂದು ಸ್ವಲ್ಪ ಅಡುಗೆ ಎಲ್ಲ ಆಯಿತು. ಮಗಳಿಗೆ ಬೆಳಗ್ಗೆಯಿಂದ ಏನೂ ಸರಿಯಾಗಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಆಮ್ಲೆಟ್ ಹಾಕ್ಕೊಡ್ತಾ ಇದ್ದಾರೆ, ಎಗ್ ಆಮ್ಲೆಟ್ ಜೊತೆಗೆ ಊಟದ ಜೊತೆಗೆ ಇರಲಿ ಅಂತೇಳಿ. ಇನ್ನು ಇವಾಗ 4 ಗಂಟೆಗೆ ಹೋದರೆ 7 ಗಂಟೆಗೆ ವಾಪಸ್ ಬರೋದು. ಯಾಕೆ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಇರೋದ್ರಿಂದ 7 ಗಂಟೆ ಆಗುತ್ತೆ ಅವ್ರು ಬರೋದು. August 15 ಒಂದು ರಾಮ ಮಂದಿರದಲ್ಲಿ ಪರ್ಫಾರ್ಮೆನ್ಸ್ಗೆ ಫಸ್ಟ್ ಟೈಮ್ ಈ ಟೀಚರ್ ಮುಖಾಂತರ ಪ್ರಗತಿ ಫಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಸೊ ಖುಷಿ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಏನೇನು ಬೇಕೋ ಅದನ್ನೆಲ್ಲ ಟೀಚರ್ ಕೇಳ್ತಾ ಇದ್ರು. ನಾವು ಆ ಥರ ಇರೋದನ್ನ ಹೇಳಿದ್ವಿ. ಗೆಜ್ಜೆ ಇದೆ ಮತ್ತು ಸ್ವಲ್ಪ ಜ್ಯುವೆಲರ್ಸ್ ಇದೆ, ಅದರೊಳಗೆ ಈ ಟೀಚರ್ಸ್ ಮಾಡೋ ಡ್ಯಾನ್ಸ್ಗೆ ಅದು ಮ್ಯಾಚ್ ಆಗಲ್ವಂತೆ. ಹಾಗಾಗಿ ಅವ್ರ ಹತ್ರ ಇರೋದನ್ನೇ ಓಕೆ ನೀವು ಯಾವ್ದು ಹೇಳ್ತೀರೋ ಅದನ್ನೇ ತಂದುಕೊಡಿ ಅಂತ ಹೇಳಿದ್ವಿ. ಅದು ಸಾಧ್ಯ ಆದರೆ, ಯಾಕೆಂದರೆ ತುಂಬ ಇವ್ರು ಟೀಚರ್ ಮಾಡೋ ಪರ್ಫಾರ್ಮೆನ್ಸ್ ಪೇರೆಂಟ್ಸ್ ಹೋಗೋದಿಲ್ಲ. ಹಾಗಾಗಿ ಸಾಧ್ಯ ಆದರೆ ನಾನು ಹೋದರೆ ವಿಡಿಯೋ ಮಾಡ್ತೀನಿ, ಓಕೆನಾ? ಪ್ರಗತಿನ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಸಖತ್ ಜೋರು ಮಳೆ ಬರ್ತಾಯಿದೆ. ಇಷ್ಟು ತನಕ ಇರಲಿಲ್ಲ, ಸಂಜೆ ಮೇಲೆ ಸ್ಟಾರ್ಟ್ ಆಗುತ್ತೆ ಮಳೆ. ಪ್ರಗತಿ ಹೋದ್ರು ಡ್ಯಾನ್ಸ್ ಕ್ಲಾಸ್ಗೆ. ಇನ್ನೂ ತುಂಬ ಕೆಲಸ ಇದೆ, ಬ್ಯಾಗ್ ಪ್ಯಾಕಿಂಗ್ ಮಾಡಿಲ್ಲ. ಆಮೇಲೆ ಕೆಲವೊಂದಿಷ್ಟು ಥಿಂಗ್ಸ್ನ ತೊಗೊಂಡು ಬರೋಕ್ಕೆ ಹೇಳಿದ್ದಾರೆ. ಅಂದರೆ ಇವಾಗ ನಾನೊಂದು ಕ್ಲೂ ಕೊಡ್ತೀನಿ ಅಷ್ಟೇ, ಜಸ್ಟ್ ಯಾವ ಪ್ಲೇಸ್ ಅಂತ ಹೇಳಲ್ಲ ನಾನು, ನಾಳೆ ಹೇಳ್ತೀನಿ. ನಿಮಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಲ್ವಾ. ವೇಸ್ಟ್ ಬಟ್ಟೆ ತೊಗೊಂಡು ಬರೋಕ್ಕೆ ಹೇಳಿದ್ದಾರೆ. ಯಾಕೆ ಅಂತ ಅಂದರೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದರೂ ಕಲಿಸೋಣ ಅಂತ ಅವ್ರಿಗೆ ಇರಬೇಕು. ಅವ್ರದ್ದು ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು. ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ ಇಲ್ಲಿಗೆ ಹೋಗಬೇಕು, ಮಕ್ಕಳನ್ನ ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಇದ್ದಿದ್ದು ನನಗೆ. ಆಯಿತಾ, ಹಳೆ ಬಟ್ಟೆ ಎಲ್ಲ ತೊಗೊಂಡೋಗ್ಬೇಕು. ಆಮೇಲೆ ಒನ್ ಡೇ ನಾವು ಅಲ್ಲೇ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ, ಇವಾಗ ಚಳಿ ಬೇರೆ, ಸ್ವೆಟರು, ಆಮೇಲೆ ಸ್ವಲ್ಪ ಅಂಬ್ರೆಲಾ, ಹ್ಯಾಟು, ಶೂ ಅದೆಲ್ಲ ತೊಗೊಂಡೋಗೋದ್ರಿಂದ ಸ್ವಲ್ಪ ಪ್ಯಾಕಿಂಗ್ ಕೆಲಸ ಇದೆ. ಪ್ರಗತಿ ಬಂದ ತಕ್ಷಣ ಎಲ್ಲರೂ ಕೂತ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀವಿ. ಎಷ್ಟು ಬಟ್ಟೆ ಇದೆ ಅಂತ ಅಂದರೆ ಊಹೆ ಮಾಡೋಕ್ಕಾಗಲ್ಲ. ಅಷ್ಟು ಬಟ್ಟೆ ತೊಗೊಂಡು ಬಂದುಬಿಟ್ಟು ಇಲ್ಲಿ ಹಾಕಿದ್ದಾರೆ. ಯಾವಾಗೆಲ್ಲ ನನಗೆ ಫ್ರೀ ಆಗುತ್ತೋ ಆಗ ಮೇಲ್ಗಡೆ ಬಂದು ಈ ಬಟ್ಟೆನೆಲ್ಲ ಮರ್ಚಿಕ್ತೀನಿ. ಕಷ್ಟ ಆಗುತ್ತೆ, ಬಟ್ಟೆ ಅಂದರೆ ಇಷ್ಟ ಅಂತೇಳಿ ತೊಗೊಂಡ್ಬಿಡ್ತೀವ,
ಬಟ್ ಅದನ್ನು ಮ್ಯಾನೇಜ್ ಮಾಡಿ ಆ ಜಾಗಕ್ಕೆ ಇಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ತಾಪತ್ರೆ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಮತ್ತು ಸುಮಾರು ಜನಕ್ಕೆ ಅನಿಸಿರ್ಬೋದು ಬರೀ ನೀವೇ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಇರೋರು ಯಾರೂ ಮಾತಾಡಲ್ಲ, ಓಕೆನಾ? ಹಂಗಂತ ಹೇಳ್ಬಿಟ್ಟು ನನಗೇನು ಇಲ್ದಲೇ ಇಲ್ಲವೋ ಅದನ್ನು ನನ್ನ ಹತ್ರ ಇಲ್ಲ ಅಂತ ಅಂದ್ಕೊಂಡು ಸಪ್ಪೆ ಮುಖ ಮಾಡಿಕೊಂಡು ಅದನ್ನೇ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋ ಕ್ಯಾರೆಕ್ಟರ್ ನಂದಲ್ಲ. ಸೊ ನನಗೆ ಏನು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ಕ್ಯಾರೆಕ್ಟರ್ ನಂದು. ಸೊ ಹಾಗಾಗಿ ಯಾರು ಮಾತಾಡ್ದಲೇ ಇರಲಿ, ನಾನು ಮಾತಾಡ್ತಾನೆ ಇರ್ತೀನಿ. ಸೊ ನಿಮಗೆ ಬೇಜಾರಾಗುತ್ತೆ ಆಗಲ್ವೋ ನನಗೆ ಗೊತ್ತಿಲ್ಲ. ಫೇಸ್ ಟು ಫೇಸ್ ಮಾತಾಡಬೇಕಂತ ಸುಮಾರು ಅನಿಸ್ತಿತ್ತು, ಹಾಗಾಗಿ ಈ ಚಾನಲಲ್ಲಿ ನಾನು ನಿಮ್ಮ ಜೊತೆ ಬಂದುಬಿಟ್ಟು ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದೀನಿ. ಇನ್ನು ಪ್ರಗತಿನೂ ಬರಲಿ, ಆಮೇಲೆ ಬ್ಯಾಕ್ ಪ್ಯಾಕ್ ಮಾಡೋಣ ಅಂತ. ಅವ್ರಿಗೆ ಏನೇನು ಬೇಕೋ ಎಲ್ಲ ಅವರು ತೊಗೊಳ್ಳಿ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಮುಂದೆನೂ ಗೊತ್ತಿಲ್ಲ, ಯಾರೂ ಓಪನ್ ಆಗಿ ನಮ್ಮ ಮನೇಲಿ ಮಾತಾಡಲ್ಲ, ಮುಂದೆ ಮಾತಾಡ್ತಾರೆ ಅಂತಲೂ ನಾನು ಹೇಳಲ್ಲ. ಮಾತಾಡಿದ್ರು ಆಡ್ಬೋದು, ಆಡ್ದಲ್ಲೇ ಹಾಗೆ ಸೈಲೆಂಟಾಗಿ ಇದ್ರೂ ಇರ್ಬೋದು. ಇರಲಿ, ಯಾರಿಗೂ ಬಲವಂತ ಅಂತೂ ಮಾಡೋಕ್ಕಾಗಲ್ಲ. ಆಮೇಲೆ ನಾನೇನೇ ಬೇಜಾರಿಂದ ಹೇಳ್ತಾ ಇಲ್ಲ, ಜಸ್ಟ್ ಹಂಗೆ ಅನ್ನಿಸ್ತು. ನಾನು ಯಾವಾಗ ವ್ಲಾಗ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಮನೇಲಿ ಕಾನ್ವರ್ಸೇಷನ್ನೇ ಆಗಲ್ವಾ ಅಂತ ನನಗೆ ಅನಿಸ್ಬಿಟ್ಟಿದೆ. ನಾವೇನು ಮಾತಾಡಲ್ವಾ, ನಮ್ಮಲ್ಲಿ ಏನೂ ಕಾನ್ವರ್ಸೇಷನ್ ನಡೆಯಲ್ವಾ, ನಾವೇನು ಒಬ್ರಿಗೊಬ್ರೇನು ಹೇಳಲ್ವಾ, ಯಾಕೆ ಈ ಥರ ಬೋರಿಂಗ್ ಆಗಿರುತ್ತಾ ಅಂತ ನನಗೆ ಒಂದೊಂದ್ಸರಿ ಅನಿಸುತ್ತೆ. ಆವಾಗ ನಾನೇ ಪ್ರಶ್ನೆ ಮಾಡ್ಕೊಳ್ತೀನಿ. ಈ ಸರಿ ನಿಮ್ಮ ಮುಂದೆ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಎಷ್ಟು ಬಟ್ಟೆ ಇದೆ ಗೊತ್ತಾ, ಒಗೆದಾಗಿದೆ. ಕೈಯಲ್ಲಿ ಒಗೆಯಂಗಿದ್ದಿದ್ರೆ ಇನ್ನೂ ಕಷ್ಟ ಆಗೋದು. ಅಟ್ಲೀಸ್ಟ್ ಮಿಷಿನ್ ಇರೋದಕ್ಕೆ ಇಷ್ಟ ಆದರೂ. ಓ ಐ ಲವ್ ಯು ಟು. ಓ ಫಾರ್ ಆರೆಂಜ್. ಅಷ್ಟೇ. ನೆಕ್ಸ್ಟು ಬಿ ಫಾರ್ ಬಾಲ್. ಬಿ ಹಾಂ. ಕರೆಕ್ಟು. ರಾಂಗ್, ಅದು ಡಾಗ್. ಅದು ಕ್ಯೂ ಫಾರ್ ಹಾಂ. ಕ್ಯೂ ಫಾರ್ ಕ್ಯೂನಾ? ಕ್ವೀನ್. ಕ್ಯೂ ಬರೀ. ಹಾಂ. ಟಿ ಟೈಗರ್. ಹೆಚ್ ಫಾರ್ hen. Hat. Good. Correct. Next. K for? K for kite. Very good. Kite. Very good. ಪ್ರೀತಮ್ಮ ಬರ್ದಿರೋದು. ಹೌದು. ಇದು ನಾನು ಬರ್ಕೊಟ್ಟೆ, ಇದು ಅವನು ಬರ್ದ. ಹೌದಾ? ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗ್ ಅಂತ. 1 2 3 4 5 6. ಅದೇ ಸ್ವಲ್ಪ ಅವನಿಗೆ ಇನ್ನೂ ಅಂದರೆ ದೊಡ್ಡದು ಚಿಕ್ಕದು ಅದೆಲ್ಲ ವ್ಯತ್ಯಾಸ ಗೊತ್ತಾಗಲ್ಲ. ಬಟ್ ಇದು ನೋಡು 5 ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದ್ದಾನೆ. 4 6 ಸೂಪರ್. 8 ಅಂತೂ ಅವ್ನಿಗೆ ಹಿಂಗೆಲ್ಲ ತೀರ್ಸಕ್ಕೆ ಹೋಗಿ ದೊಡ್ಡದು ಮಾಡ್ಬಿಡ್ತಾನೆ. ಒಂದ್ ಸರ್ಕಲ್ ಹಾಕ್ಬಿಟ್ಟು ಇನ್ನೊಂದ್ ಸರ್ಕಲ್ ಹಾಕ್ತಾನೆ. ಇಲ್ಲ ಅವನು ಒಂದ್ ಸರ್ಕಲ್ ಹಾಕಿ ಮಾಡಿಲ್ಲ, ಹಿಂಗೆ ಬಂದು ಹಿಂಗಾಕಿ ಹಿಂಗಾಕ್ದ. ಚೆನ್ನಾಗಿತ್ತಮ್ಮ ಡ್ಯಾನ್ಸ್ ಪ್ರಾಕ್ಟೀಸು? ಚೆನ್ನಾಗಿತ್ತು. ಕಷ್ಟನಾ? ಒಂದೇ ದಿವಸದಲ್ಲಿ ಎಲ್ಲ ಹೇಳ್ಕೊಟ್ಬಿಟ್ರು ಮ್ಯಾಮ್. ಈಗ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಬೇಕು. ಜಾಸ್ತಿ ಟೈಮ್ ಇಲ್ಲ, 5 days ಅಷ್ಟೇ ಇದೆ. ನಾಳೆ ಬೇರೆ ರಜಾ ಆಗ್ತಾ ಇದೆ, ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಸೊ ಬಂದು ಸಂಜೆ ಸಾಂಗ್ ಹೇಳ್ಕೊಡ್ಬೋದು. ನಾವು ಬರ್ಬೋದಾ ಬರ್ಬೋದು ಪರ್ಫಾರ್ಮೆನ್ಸ್ ನೋಡೋಕ್ಕೆ? ಇದು ಟೆಂಪಲ್ ಅಲ್ವಾ, ಎಲ್ಲರೂ ಬರ್ಬೋದು. ಓಕೆ, ಹತ್ರ ಇದೆ ನೋಡಿ. ಎಷ್ಟು ಬಟ್ಟೆ ಎಲ್ಲ ಮಚ್ಚಿಕ್ಕಿದ್ದೀನಿ. ಇವಾಗ ಇವನ್ನೆಲ್ಲ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ಆಲ್ರೆಡಿ ನಮ್ಮ ಮನೆಯವ್ರದ್ದು ಬ್ಯಾಗಲ್ಲಿ ಹಾಕ್ತಾ, ಇಲ್ಲಿ ಸ್ವಲ್ಪ ವೇಸ್ಟ್ ಬಟ್ಟೆ ಇದೆ, ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಹಿಡಿಯುತ್ತೆ ನೀರು. ಇದಕ್ಕೆ ಕೂಡ ಖಾಲಿ ಮಾಡೋಷ್ಟರೊಳಗೆ ಅಷ್ಟೇ. ಪ್ರಗತಿಗೆ ಗೊತ್ತಾಯ್ತಾ ನೀರು? ಇದು ಇನ್ನೊಂದು ಕೊಟ್ಟಿದ್ದಾರೆ. ಇದು ಪ್ರಗತಿ ಯೋಗದು ಕ್ಲಾಸ್ ಇದ್ ಮಾಡ್ತಾ ಇದ್ರಲ್ಲ, ಸೊ ಅವ್ರ ಲಿಂಕ್ ಇಂದ ಒಂದಿಷ್ಟು ಜನ ಲಾಗಿನ್ ಆದ್ರು ಅಂತ ಹೇಳ್ಬಿಟ್ಟು ಪ್ರಗತಿಗೆ ಗಿಫ್ಟ್ ಕೊಟ್ಟಿರೋದು. ತೊಳ್ದಿಲ್ಲ ಪ್ರೀತಮ್, ಅದು ಇದು ತೊಳ್ದಿದ್ದೀನಿ.
1 ಲೀಟ್ರ್ ಒಂದು 1 ಲೀಟ್ರ್ ಜಾಸ್ತಿ ಬರುತ್ತಲ್ಲ. ಇಷ್ಟು ನೀರು ಕುಡಿಯೋಷ್ಟು ಕತೆ. ಪ್ರೀತಮ್ಗೆ ಆತರ ಜಾಸ್ತಿ ಬಿಡು. ಈ ಪ್ಯಾಕ್ ನೆಲನೂ ಅದರಲ್ಲೇ ಒರೆಸ್ತದೆ, ಕೈನೂ ಅದರಲ್ಲೇ ಒರೆಸ್ತದೆ. ಈಗ ನೀರು ಚೆಲ್ಬಿಟ್ನಲ್ಲ, ಅದಕ್ಕೆ ಬಂದು ನನ್ನ ಕೈಯೆಲ್ಲ ಒರೆಸ್ಬಿಟ್ಟು ನೆಲ ಒರೆಸ್ತಾ ಇದ್ದಾನೆ. ಗುಡ್ ಬಾಯ್ ಮಗನೆ ನೀನು. ಹೊಸ್ತಾ? ಮಳೆಗಾಲ ಅಲ್ವಾ, ಮಳೆ ಬಂದ್ರೆ ಅಲ್ಲಿಗೆ. ಹೌದು, ಎಲ್ಲ ಈ ಮನೇಲಿದ್ರೆ ನಮ್ಗೆ ಯಾಕೆ ಅಂಬ್ರೆಲ್ಲ, ಹೊರಗಡೆ ಹೋದಾಗ ತಾನೇ ಬೇಕು. ಇಷ್ಟು ಸಣ್ಣ ಹಚ್ಬೋದು, ಅದಕ್ಕೆ ತಗೊಂಡಿದ್ದೆ. ಬೆಡ್ಶೀಟ್ 2 ತಗೊಳ್ಳಿ, ಆರಾಮಾಗಿ ಇಟ್ಕೊಂಡು ಇನ್ನೂ ಒಂದು ಇಡ್ಬೋದು, ಬಟ್ಟೆಗಳು ಒಂದ್ರಲ್ಲಾಗಲ್ಲ 2 ಬ್ಯಾಗ್ ಬೇಕು. ಒಂದ್ರಲ್ಲಾಗಲ್ಲ 2 ಬ್ಯಾಗ್ ಬೇಕು. ಮಳೆಕಾಲ ಅಲ್ವಾ, ಯಾವ್ದಕ್ಕೆ ಇರ್ಲಿ ಅಂತ ಒಂದ್ ಚಟ್ನಿ ತಗೊಂಡು. ಮನೇಲಿ ಚಟ್ನಿನೇ ಇರ್ಲಿಲ್ಲ ನಮಗೆ. ಅಯ್ಯೋ ನನ್ ಮಗ ಓದದ್ ನೋಡಿದ್ರೆ. ಹೌದಾ? ಹೌದಾ? ಹೌದು. ಈಗ ಡ್ರೆಸ್ ಎಲ್ಲ ತಗೊಂಡ್ ಹೋಗ್ಬೇಕಾ? ಇಲ್ಲ, ಒಂದೊಂದ್ ಜೊತೆ ಎತ್ಕೊಂಡು ಹೋಗೋಣ. ಯಾವುದಕ್ಕೂ ಒಂದ್ ಜೊತೆ ತಗೊಂಡೋಗಿರೋ, ಒಂದ್ ಜೊತೆ ಹಾಕೊಂಡು. ಇದು ನಂದು, ಇದು ಪ್ರಗತಿಗೆ. ಜಸ್ಟ್ ನೈಟ್ ರೆಸ್ಟ್ ಮಾಡಕ್ ಮಾತ್ರ ಟೆಂಟ್ ಅಂದೆ. ಅಲ್ಲಿ ಫ್ರೆಶ್ ಆಗೋಕ್ಕೆ ಅದಕ್ಕೆಲ್ಲ ಬಾತ್ರೂಮು ವಾಶ್ರೂಮ್ ಎಲ್ಲ ಕೊಡ್ಬೋದು. ಸ್ನಾನ ಮಾಡ್ಬೋದು, ಇಲ್ಲ ಗೊತ್ತಿಲ್ಲ. ಇಲ್ಲ ಅದು ಯಾವ್ದು ತಗೊಂಡ್ರದ ಅದು. ಇದ್ರ ಜೊತೆಗೆ ಇದು ಹಾಕು, ನಾಳೆ ಬೆಳಗ್ಗೆ ಇದು ಹಾಕು. ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಯಾವುದೋ ಒಂದು ಏನೋ ಟ್ರಿಪ್ ಆ ಥರ ಅಲ್ಲ, ಮಕ್ಳಿಗೆ ಯೂಸ್ಫುಲ್ ಆಗುವಂಥ ಒಂದು ಟ್ರಿಪ್ ಆಗಿರೋದಕ್ಕೆ ಕಂಫರ್ಟಬಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಡ್ರೆಸ್ ತೊಗೊತಾ ಇದ್ದೀನಿ. ಇದು ಪ್ರೀತಮ್ ನಾಳೆ ಬೆಳಗ್ಗೆ ಇದನ್ನು ಹಾಕೋಣ. ಟೀ ಶರ್ಟ್ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ. ಶರ್ಟ್ ನಮ್ಮ ಮನೆಯವರಿಗೆಲ್ಲ ಫಂಕ್ಷನ್ ದೇವಸ್ಥಾನ ಆದರೆ ರೆಡಿ ಮಾಡೋದು ಕಷ್ಟ. ಈ ಥರ ಆದರೆ ಒಂದು ಸ್ವಲ್ಪ ಜಲ್ದಿ ಇಟ್ಟಾಕನ. ಹೌದು, ಅದು ಬಾಲ. ಅಲ್ಲಪ್ಪವೇ ಅಲ್ಲಪ್ಪವೇ ಲಾಸ್ಟ್ ಟೈಮ್ ನಾನು ಪ್ಯಾಂಟ್ ತಗೊಂಡಿದ್ನಲ್ಲ, ಸೈಜ್ ಕರೆಕ್ಟ್ ಇರ್ಲಿಲ್ಲ. 32 ಅಂತ ಹೇಳ್ಬಿಟ್ಟು ನಾನು 32 ತಗೊಂಡ್ರೆ ಹೆಂಗ್ ಗೊತ್ತಾ, ಲೈಫಲ್ಲಿ ಮೀಡಿಯಂ ಸೈಜ್ ಬಟ್ಟೆ ನನ್ಗೆ ಯಾವತ್ತೋ ಒಂದಿನ ಆಗತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ವರ್ಷದಿಂದ ಅಂದ್ರೆ ಸುಮಾರು ಒಂದು 10 ವರ್ಷ ಮೀಡಿಯಂ ಆಗೇ ಇಲ್ಲ ಬಿಡಿ. ನನ್ನ ಲೈಫಲ್ಲಿ ಮೀಡಿಯಂ ಡ್ರೆಸ್ ಆಗೇ ಇಲ್ಲ, ಸ್ಮಾಲ್ ಏನೆ. ನಾನು ತಗೊಳ್ಳೋದು ಮೀಡಿಯಂ ಅಂತ. ಒಂದಿನ ಮೀಡಿಯಂ ಆಗ್ಬೋದು. ಸ್ಟಿಚಸ್ ಎಲ್ಲ ಹಾಕೊಂತೀನಿ ಸೈಡಲ್ಲಿ, ನನ್ನ ಹತ್ರ ಮಿಷಿನ್ ಇದೆಯಲ್ಲ, ಎಲ್ಲ ಸೈಡಲ್ಲಿ ಸ್ಟಿಚ್ ಹಾಕೊಳ್ತೀನಿ. ಒಂದಿನ ಆಗತ್ತೆ, ಅವತ್ತು ಬಿಚ್ಚನ ಸ್ಟಿಚ್ ಅಂತ ಹಂಗ ಮಾಡಿ 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 ಸ್ಟಿಚ್ ಹಾಕಿ ಸ್ಟಿಚ್ ಹಂಗೆ ಇದೆ. ಬಟ್ಟೆ ಅರ್ಧ ಹಾಳಾಗಿದೆ. ಇದುವರೆಗೂ ನಂಗೆ ಮೀಡಿಯಂ ತೊಗೊಳಕ್ಕಾಗಿಲ್ಲ. ಈಗಲೂ ನಾನು ಚೂಡಿದಾರ್ ಏನಾದ್ರು ಸೆಟ್ ಮೀಡಿಯಂ ತಗೊಂಡ್ರೆ ಫುಲ್ ದೊಗ್ಲೆ ಇರುತ್ತೆ, ಸ್ಟಿಚ್ ಹಾಕ್ಬೇಕು. ನಮ್ಮಮ್ಮ ಅವಾಗಿಂದ ಚಿಕ್ಕ ಮಕ್ಳಿಗೆ ಎಲ್ಲಾರ್ಗು ದೊಗ್ಲೆ ಬಟ್ಟೆ ಹಾಕ್ತಾ ಇದ್ರಲ್ಲ, ಅದೇ ಅಭ್ಯಾಸ. ಬ್ಯಾಗ್ ಇವಾಗ ಟ್ರೆಂಡ್. ನಮ್ಮಮ್ಮ ಅವಾಗಲೇ ಬ್ಯಾಗಿ ಡ್ರೆಸ್ ಹಾಕ್ತಾರೆ. ಹಾಕೊಂಡ್ರೆ ಒಳಗಡೆ ಹೋಗಿ ಮುಳುಗ್ ತೇಲಾಡ್ತಿರ್ತಿದ್ವಿ, ಮುಂದೆ ಆಗತ್ತೆ ಅಂತ. ಇವಾಗೆಲ್ಲ ಅದೆಲ್ಲ ಹೋಯ್ತು. ಅದು ವೈಟ್ ತಗೋತಾ ಇದ್ದೀರಾ? ವೈಟ್ ಬೇಡವಾ? ವಿಚಿತ್ರ ಆಗ್ಬಿಡ್ತದೆ. ಯಾಕೆಂದ್ರೆ ಗಲೀಜಾಗತ್ತೆ ಅಂತ ವೈಟ್ ತಗೊಳ್ಳಲ್ಲ. ನೋಡಿ ನಿಮ್ಮ ಇಷ್ಟ. ವೈಟ್ ತಗೊಳ್ಳಲ್ಲ. ವೈಟ್ ತಗೊಂಡ್ರೆ ಅದು ಕಾಯಿಸ್ ಕಮ್ಮಿ ಆಗುತ್ತೆ ಅಷ್ಟೇ. ಈಗ ಬಂದಿದ್ದು ಎಕ್ಸ್ಚೇಂಜ್ಗೆ ಹಾಕಿದ್ದೆ, ಸೈಜ್ ಎಕ್ಸ್ಚೇಂಜ್ ಹಾಕಿದ್ದೆ, ಆಗ್ಲಿಲ್ಲ ಅದು. ಅದಕ್ಕೆ ಇದು ಶಾರ್ಟ್ ಕುರ್ತಿ ಮತ್ತೆ ಈ ಪ್ಯಾಂಟ್ ತಗೊಂತಾ ಇದ್ದೀವಿ. ಅಲ್ಲಿಗೆ ಹಾಕೊಂಡು ಹೋಗೋಕೆ ಟೀ ಶರ್ಟ್, ಯಾವ್ದಾದ್ರು ಟೀ ಶರ್ಟು ಪ್ಯಾಂಟ್ ಹಾಕೊಳ್ತೀನಿ. ಆಮೇಲೆ ಅಲ್ಲಿಗೆ ಪ್ಲಾಸ್ಟಿಕ್ ಬಾಟಲ್, ಪ್ಲಾಸ್ಟಿಕ್ ಅಲ್ಲೋ ಇಲ್ವಾ? ಪ್ಲಾಸ್ಟಿಕ್ ಅಲ್ಲ, ಇಲ್ಲ ಸ್ಟೀಲ್ ಬಾಟಲ್ ತಗೊಂಡ್ ಹೋಗ್ತೀವಿ. ಅದು ಯೂಸ್ ಅಂತ ನೀವು ಯೂಸ್ ಮಾಡ್ಕೊಂಡು ವಾಪಸ್ ತಗೊಳ್ಳೋದು. ಅದೇ ವಾಪಸ್ ತಗೊಂಡ್ಬರೋ ಅಂತವಿದ್ದಾವೆ. ಒಂದು ಸನ್ಸ್ಕ್ರೀನ್ ತಗೊಂಡಿ. ಈಗ ಎಲ್ಲೋದ್ರೂ ಒಂದು ಸನ್ಸ್ಕ್ರೀನ್ ಇಟ್ಕೊಂಡು ಹೋಗ್ತೀನಿ. ತಮಿಳ್ನಾಡಿಗೆ ಹೋಗಿ
ಸೀಗಡಿ ಮೀನ. ನಾನು ಮನೆಗ್ ಬರೋ ತನಕ ನನ್ನ ಕಲರ್ ನನಗೆ ಗೊತ್ತಿಲ್ಲ. ಇದು ಒಂದ್ ನಿಮಿಷ, ಮನೆಗ್ ಬರ್ತೀನಿ, ಕನ್ನಡಿಲಿ ಮುಖ ನೋಡ್ಕೊಂಡ್ರೆ ನಮ್ಮ ಅಕ್ಕ ಬಿದ್ದು ನಗ್ತವ್ರೆ. ನನ್ ಮುಖ ನೋಡ್ಕೊಂಡು ನಾನೇ ನಗ್ತಾ ಇದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟೊಂದು ಸೀದೋಗಿದ್ದು. ಏನು ಅಷ್ಟೊಂದು ದಿನ ತುಂಬಾ ಹೋಗಿತ್ತು. ನನ್ನ ಆಡಿಯನ್ಸೇ ಹಾಕಿದ್ದಾರೆ ಕೇಳೋರೆ, ಯಾಕಕ್ಕ ಹಿಂಗಾಗಿದ್ದೀರಾ ಅಂತ. ಜಾಸ್ತಿ ಆಕ್ಟಿವ್ ಇತ್ತಲ್ಲ ಬಿಸಿಲಲ್ಲಿ, ಅದಕ್ಕೆ. ಇದನ್ನ ಹಾಕೊಳ್ತೀನಿ ಬೆಳಗ್ಗೆ. ನಿಂದು ನಲ್ಲೇ ಇಟ್ಕೊಂಡ್ಬಿಡು. ಇನ್ನೇನಾದ್ರೂ ಸ್ಯಾನಿಟರಿ ಐಟಮ್ ಇದ್ರೆ ಈ ಪೌಚ್ ಒಳಗಡೆ ಇಟ್ಕೊಳ್ಳೋಣ. ಇದೆಲ್ಲ ಇದ್ರೊಳಗಡೆ ಕ್ಯಾಮ್ರಾ. ಇವಾಗ ಎಲ್ಲ ಚಾರ್ಜ್ ಹಾಕ್ಬೇಕು. ಫಸ್ಟ್ ನನ್ ಮೇನ್ ಚಾರ್ಜಿಂಗ್ ಹಾಕ್ಬೇಕು. ಇದ್ರಲ್ಲೇ ಎಲ್ಲ ಬಂತಲ್ಲ, ಇನ್ನೇನಿದೆ. ಟವಲ್ಗಳು ಬೇಕಾ? ಬೇಡ. ನಿನ್ ಡ್ರೆಸ್ ಒಂದಿದೆ ಅಲ್ವಾ, ಅದೆಲ್ಲ ಇದ್ರೊಳಗೆ ಬರುತ್ತೆ. ಬಿಡು. ಬೆಡ್ಶೀಟ್ ಅಮ್ಮ ಅಲ್ಲಿ ಡ್ಯಾಡಿ ತಿಂಡಿ ತಂದಿದ್ದಾರೆ, ಅದು ಪ್ಲಾಸ್ಟಿಕ್ ಅಲ್ವಾ? ಸ್ಟೀಲ್ ಬಾಕ್ಸ್ ಹಾಕೊಂಡು ಹೋಗೋಣ. ಅದು ತೊಂದರೆ ಬ್ಯಾಗಲ್ಲಿ ಇಕ್ಕೋ. ಬೇಡ ಸ್ಟೀಲ್ ಬಾಕ್ಸ್ ಹಾಕೊಂಡು ಹೋಗೋಣ. ಸುಮ್ಮನೆ ಮಾಡ್ಬೋದು. ನಮ್ಮ ಮನೆಯವ್ರನ್ನ ಸರಿ ಮಾಡಕ್ಕಾಗಲ್ಲ. ಪ್ಲಾಸ್ಟಿಕ್ ತೆಗ್ದು ಬಿಸಾಕೋದು, ಪ್ಲಾಸ್ಟಿಕ್ ಕವರ್ನ ತರೋದು, ನಾವೆಷ್ಟು ಅವಾಯ್ಡ್ ಮಾಡಿದ್ರೆ ಸೀರಿಯಸ್ನೆಸ್ ಅವ್ರಿಗೆ ಗೊತ್ತಿಲ್ಲ. ಈಗಲೂ ಕೇರ್ಲೆಸ್ ಆಗಿ ಕೇಳಿಸ್ಕೊಂತಾ ಇದ್ದಾರೆ. ಅದ್ರ ಬಗ್ಗೆ ಅಷ್ಟು ಇದಿಲ್ಲ. ನಾನು ಯಾವಾಗ್ಲೂ ಹೇಳ್ತೀನಿ, ದೇಶ ಸೇವೆ ಮಾಡಿ ಅಲ್ಲಿ 15 ವರ್ಷ ಮಾಡಿರೋದಲ್ಲ, ಭೂಮಿ ತಾಯಿ ಸೇವೆನೂ ಮಾಡಬೇಕು ಅಂತ. ಓಕೆ, ಥ್ಯಾಂಕ್ ಯು, ವೆಲ್ ಅಡ್ವೈಸ್. ಫುಲ್ ಬೆಂಡೆತ್ತು ಬ್ರೇಕ್ ಹಾಕಿ ಕಳಿಸಿದ್ದಾರೆ ಟೀಚರ್, ಪ್ರಾಕ್ಟೀಸ್ ಮಾಡಿಸಿ. ಧ್ವನಿನೇ ಬರ್ತಲ್ಲ, ವಾಯ್ಸೇ ಬರ್ತಲ್ಲ. ಫುಲ್ ಅಷ್ಟೊಂದು ಹಾರ್ಡ್ ವರ್ಕ್ ಆಯಿತು. 2 ಅವರ ಅಮ್ಮು, 2 ಅವರ 2 ಅವರ್ ಬ್ರೇಕೇ ತಗೊಂಡಿಲ್ಲ. ಹಾಡ್ತಾನೆ ಇದ್ದೀನಿ. ಒಂದು ಹಾಡು, ದೊಡ್ಡ ಹಾಡು ಸಾಂಗ್ ಫುಲ್ ಕಂಪ್ಲೀಟ್ ಮಾಡ್ಬಿಟ್ರಂತೆ. ಅದಕ್ಕೆ ಫುಲ್ ಏನೋ ಟೀಚರ್ ಏನೋ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಅವ್ರಿಗೆ. ಏನ್ ಪ್ರೀತಾ? ಏನ್ ಗೊತ್ತಾ ಮಮ್ಮಿ, ಕೈ ಬಂದ್ರೆ ಕಾಲ್ ಬರಲ್ಲ, ಕಾಲ್ ಬಂದ್ರೆ ಎಕ್ಸ್ಪ್ರೆಷನ್ ಬರಲ್ಲ, ಎಕ್ಸ್ಪ್ರೆಷನ್ ಬಂದ್ರೆ ಐ ಮೂವ್ಮೆಂಟ್ ಬರಲ್ಲ. ಇಲ್ಲೇನೋ ಇದು ದೊಡ್ಡ ಇದೇ ಮಾಡ್ಬಿಟ್ಟು ಚಿನ್ನಿಲಿ, ದೊಡ್ಡ ಡ್ರಾಯಿಂಗ್ ಮಾಡ್ಬಿಟ್ಟು. ಮಮ್ಮಿ, ದಿಸ್ ಇಸ್ ಕಾಲ್ಡ್ ಚೈನೀಸ್ ಲ್ಯಾಂಗ್ವೇಜ್. ಓಹೋ, ಈ ಚಿನ್ನಿ ಇದು ನಿಧಿಗೆ ಒಂದ್ ಮ್ಯಾಪ್ ಬರೀತಾರಲ್ಲ, ಅದು ಈ ಮ್ಯಾಪ್ ನ ಕಂಡು ಹಿಡ್ಕೊಂಡು ಹೋದ್ರೆ ನಿಧಿ ಸಿಗುತ್ತೆ. ಅಯ್ಯೋ, ಏನ್ ಪ್ರೀತಾ? ಹೇಗೆ ಹೇಗೆ ಪ್ರೀತಾ? ಕ್ಯಾತಾ? ಏನೋ ಒಂದ್ ಬರಿತಾ ಇರ್ ಮಗ್ನೆ, ಅದೇನೋ ಒಂದ್ ಆಗುತ್ತೆ. ಬರಿತಾ ಇರ್ಲಿ ಸುಮ್ನೆ, ನಿಲ್ಲಿಸ್ಬೇಡ ನೀನ್ ಬರಿಯಂತ. ಪೆನ್ ಮುಗ್ದೋದ್ಮೇಲೆ ಸ್ಟಾಪ್ ಮಾಡೋಕೆ. ಇನ್ನೊಂದ್ ಪೆನ್ ಪ್ರೀತಮ್ ಹೇರ್ ಕಟ್ಟು ಅಷ್ಟು ಚೆನ್ನಾಗಿ ಬಂದಿಲ್ಲ. ಏನು ಗೊತ್ತಾ, ಅವನಿಲ್ಲೆಲ್ಲ ಕತ್ತರಿಸ್ಕೊಂಡ್ಬಿಟ್ಟಿದ್ನಲ್ಲ, ಅದು ಸರಿಯಾಗಿ ಅವ್ರಿಗೆ ಕೊಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿಸಿದ್ದಾರೆ. ಆಮೇಲೆ ಅಲ್ಲಿಂದ ಬರಬೇಕಾದ್ರೆ ತೊಗೊಂಡೋಗಕ್ಕೆ ಏನಾದರೂ ಸ್ನ್ಯಾಕ್ಸ್ ಇರಲಿ ಅಂತ ಹೇಳ್ಬಿಟ್ಟು ಇದು ಅಲ್ಲಿತ್ತು, ಇದನ್ನು ತೊಗೊಂಡಿದ್ದಾರೆ. ನಮ್ಮ ಬೇಡ ಅಂದ್ರೂ ಕಡಲೆ ಬೀಜ ತಾನೇನಾಗಲ್ಲ ಅಂತ ಹೇಳಿ, ಏನಾಗಲ್ಲ ತಿನ್ನೋಣ ಅಂತ ಹೇಳ್ತಾನೆ. ಬ್ಯಾಗು ರೆಡಿ ಆಗಿದೆ. ಇನ್ನು ವೇಸ್ಟ್ ಬಟ್ಟೆ ಹೇಳಿದ್ರಲ್ಲ, ಅದು ಒಂದು ಸ್ವಲ್ಪ ಹಾಕೋಬೇಕು. ಅದು ಬಿಟ್ಟರೆ ವಾಟರ್ ಬಾಟ್ಲ್ ಎಲ್ಲ ತುಂಬಿಟ್ಕೊಬೇಕು. ರಾತ್ರಿ ಎಲ್ಲ ನೀರು ತುಂಬಿಟ್ಬಿಡ್ಬೇಡ. ವೇಸ್ಟ್ ಬಟ್ಟೆ ಅಲ್ಲ, ಹಳೆ ಬಟ್ಟೆ ನಂಬರ್ ಕೇಳಿದ್ದಾರೆ. ಅದೇ ಯೂಸ್ ಮಾಡ್ದಲೇ ಇರುವಂತ ಹಳೆ ಕಾಟನ್ ಟೀ ಶರ್ಟ್ ಆದ್ರೆ ಆಗುತ್ತಾ, ಆ ಥರ ಟೀ ಶರ್ಟ್ಗಳು. ಮತ್ತೆ ಸ್ವಲ್ಪ ಅಲ್ಲಿ ನಾವು ಓಡಾಡಬೇಕು ಜಾಸ್ತಿ ಅಂತ ಹೇಳ್ಬಿಟ್ಟು ಈ ಬ್ಯಾಗಲ್ಲಿ ವಾಟರ್ ಬಾಟ್ಲು, ಕ್ಯಾಮ್ರಾ, ಆಕ್ಸೆಸರೀಸ್, ಫೋನ್ಗಳು ಎಲ್ಲ ಇಟ್ಕೊಂಡು ಹಾಕೊಂಡು ಹೋಗೋಕೆ ಈಸಿ ಆಗುತ್ತೆ. ಕೈಯಲ್ಲಿ ಇಟ್ಕೊಂಡು ನಾನು ಯಾವುದೇ ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೋಗ್ತಾ ಇಲ್ಲ. ಇಷ್ಟೇನೆ, ಇನ್ನೇನು ಇಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಹೊರಡೋದು? 5 o'clock. ಬೆಳಗ್ಗೆ ಅಷ್ಟೊತ್ತಿಗೆ 5 o'clock ಹೋಗ್ತೀವಿ. 3 hours ಜರ್ನಿ. ಅವ್ರು ಕರೆಕ್ಟಾಗಿ ಎಕ್ಸಾಕ್ಟಾಗಿ 10:30 ಅಲ್ಲಿರಿ ಅಂತ ಹೇಳಿದ್ರು. ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಆಕ್ಟಿವಿಟಿ ಮಿಸ್ ಆಗುತ್ತೆ ಅಷ್ಟೇ, ಇನ್ನೇನು ಆಗಲ್ಲ. ತುಂಬ ಆಕ್ಟಿವಿಟೀಸ್ ಇದೆ. ಸೊ ಅದನ್ನೆಲ್ಲ ನೋಡಬೇಕು. ತುಂಬ ಕ್ಯೂರಿಯಾಸಿಟಿ ಆಗಿದೆ. ನನಗೆ ಜಾಸ್ತಿ ಕ್ಯೂರಿಯಾಸಿಟಿ, ನಮ್ಮ ಮಕ್ಳಿಗೆ ಅದೇನು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಅಮ್ಮನೂ ಅಷ್ಟೇ 1 hour ಬೇಕು ಸ್ಲೋ ಪ್ರಗತಿ. ಅವ್ಳು ಬಾತ್ರೂಮ್ಗೆ ಹೋದ್ರೆ ಬರೋಕ್ಕೆ 1 hour ಬೇಕಾ? ಎಷ್ಟು ಅವರ್ ಬೇಕು? ಯಾಕೆ ಎಷ್ಟು ಅವರ್ ಬೇಕು? ಏನಾದ್ರೂ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಬೇಗ ರೆಡಿ. ಹೌದಾ? ಎಷ್ಟು ಬೇಗ? 15 minutes. ಓ, 15 ನಿಮಿಷಕ್ಕೆ. ಅಯ್ಯೋ, ಆಯ್ತು, ಇವತ್ತು ರೆಕಾರ್ಡ್ ಮಾಡ್ತೀನಿ. ಪ್ರಗತಿ ಹಂಗೆಲ್ಲ ರೆಡಿ ಆಗಿರೋ ಹಿಸ್ಟ್ರಿನೇ ಇಲ್ಲ. ನಮ್ಮ ಮನೇಲಿ ತುಂಬ ಫಾಸ್ಟಾಗಿ ರೆಡಿ ಆಗೋದು ನಾನೊಬ್ಬ ಮತ್ತು ಇವನೊಬ್ಬ. ಅವ್ರಿಗೆ ಪ್ರೀತಾ? ಡ್ರೆಸ್ ಹಾಂ, ಏನು ಹೇಳ್ತಾ ಇದ್ದೀವಿ? ಏನು ಬರಲ್ಲ. ನಮ್ ಪ್ರೀತ ಬೆಳಿಗ್ಗೆ ಮಗು ನೀರ್ ಹಾಕೋ ಬಟ್ಟೆ ಹಾಕಂಗ್ ಅಂದ್ರೆ ಅವ್ನ ಹಂಗೆ ಎದ್ದೋದ್ರು ಸ್ನಾನ ಮಾಡಿರೋ ತರ ಇರ್ತಾನೆ. ಅವನು ಅಷ್ಟು ಫ್ರೆಶ್ ಆಗಿರ್ತಾನೆ. ಮಕ್ಳಲ್ವಾ,
ಅವ್ನು ಯಾವಾಗ್ಲೂ ಫ್ರೆಶ್ ಆಗಿರ್ತಾನೆ. ಅವ್ನು ಇದ್ಬಿಟ್ಟು ಹೇಳ್ತಾನೆ, ಇವತ್ತು ಹೇಳ್ತಾ ಇದ್ದ, ಡ್ಯಾಡಿ ಎದ್ರಕತ್ತಲ್ಲ ಸ್ವಲ್ಪ ಇದ್ಕೋ ಹಂಗೆ ಅಂತಿದ್ದ. ನಿನ್ನೆ ಲೇಟಾಗಿ ಮಲಗಿದ್ದ. ಅವ್ರ ಡ್ಯಾಡಿ ಕೈಕೊಂಡು ಎಷ್ಟು ಹೇಳಿದ್ರು ಮಲಗ್ದಲ್ಲೇ 12 ಗಂಟೆ 1 ಗಂಟೆಗೆ ಮಾಡ್ತಾನೆ ಒಂದೊಂದ್ಸರಿ. ನಾನು ಹಂಗೂ ದಬಾಯಿಸ್ತೀನಿ, ಯಾಕೆಂದ್ರೆ ಮಧ್ಯಾಹ್ನ ಸ್ವಲ್ಪ ಅವನು ನಿದ್ದೆ ಮಾಡ್ದ ಅಂದ್ರೆ 6 ಗಂಟೆಗೆ ಎದ್ಬಿಡ್ತಾನೆ. ಕ್ಲಾಸ್ ಇಲ್ಲ ಏನಕ್ಕೆ ಡಿಸ್ಟರ್ಬ್ ಮಾಡೋದು ಅಂತ ಬಿಟ್ನ 6 ಗಂಟೆ ತನಕ ಇದ್ನ. 6 ಗಂಟೆಗೆ ಎದ್ಮೇಲೆ ಮತ್ತೆ ಎಲ್ಲಿ ನಿದ್ದೆ ಬರೋದು ಅವ್ನಿಗೆ 8 ಗಂಟೆಗೆ. ಹಂಗಾಡಿ ಹಿಂಗಾಡ ಡ್ಯಾಡಿ ಬರೋ ತನಕ ವೆಯ್ಟ್ ಮಾಡಿ ಮಲಗಿ ಮತ್ತೆ ಬೆಳಗ್ಗೆ ಮತ್ತೆ ಎದಾಳಲ್ಲ ಅಂತ ಏನಲ್ಲ, ನೀವು 5 ಗಂಟೆಗೆ ಮತ್ತೆ ಎಬ್ಬರಿಸ್ರಿ, ಅವ್ನು ಎದ್ದು ಕಣ್ಣು ಮುಚ್ಕೊಂಡಾದ್ರೂ ಮುಖ ತೊಳ್ಕೊತಾ ಇರ್ತಾನೆ. ಹಂಗ ಅವನು ಎದಾಳಲ್ಲ ಅಂತ ಹೇಳಲ್ಲ, ಎದ್ದು ಕ್ಲಾಸ್ಗೆ ಹೋಗ್ಬಿಡ್ತಾನೆ. ಎದಳೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇರ್ತೀವಿ ನಾವು. ಯಾಕೆ ಅಂದರೆ ಎದೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇರ್ತೀವಿ ನಾವು. ಆಬ್ಸೆಂಟ್. ನಂಗೆ ಕ್ಯಾಮ್ರಾ ಹಾಕಲ್ಲ. ಕ್ಯಾಮ್ರಾ ಹಾಕಲ್ವಾ? ಯಾವಾಗ ನಾವು ಎಲ್ಲ ಹೋಗ್ತಾ ಇದೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ ನಾವು ಎಲ್ಲ ಹೋಗ್ತಾ ಇದೀವಿ ಅಂತ. ಹ್ಯಾಪಿನಾ? ಖುಷಿನಾ? ನಿಜ ನಿಜ ಖುಷಿ ಆಗ್ತಿದ್ಯಾ? ಇವ್ನಿಗೆ ಹೆಂಗ್ ಗೊತ್ತು? ನೀನ್ ಹೇಳ. ಎಕ್ಸೈಟಿಂಗ್ ಸರ್ಪ್ರೈಸ್. ನನ್ಗೆ ಗೊತ್ತಿಲ್ವಲ್ಲ ಯಾವ ಜಾಗ ಏನು. ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಿದ್ದೆ. ಅಲ್ಲ, ನಾನು ಏನಾದರೂ ಅದೇ ಅದ್ರ ಬಗ್ಗೆ ಸರ್ಚ್ ಮಾಡಿ ನೋಡ್ತೀನಿ, ಎಲ್ಲಾದ್ರೂ ಹೋಗ್ತಿದ್ ಗೊತ್ತಲ್ವಾ. ಈ ಸರಿ ಹಂಗೆ ಮಾಡಲ್ಲ, ಸರ್ಪ್ರೈಸ್ ಆಗಿರ್ಲಿ ಅಂತ. ಹೌದಾ? ಚೆನ್ನಾಗಿದೆ ಜಾಗ ಅಂತ ಅನ್ಕೊಂಡು ಹೋಗೋಣ. ಓಕೆನಾ? ಸೊ ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರೊಟ್ಟಿಗೆ. ಬಾಯ್ ಬಾಯ್ ಬಾಯ್. ಓಕೆ ಬಾಯ್ ಮಾಡೋಕೆ. ಬಾಯ್ ಬಾಯ್. ಓಕೆ